ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಾಬುದಾನಿ ವಡಾನ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ಮೇಲೆ ಕ್ರಿಸ್ಪಿಯಾಗಿ ಮತ್ತು ಒಳಗೆ ಸಾಫ್ಟಾಗಿ ಬರುತ್ತೆ. ಅದ್ರ ಜೊತೆಗೆ ನಾನು ಪುದೀನ ಮತ್ತು ಕೊತ್ತಂಬರಿದು ಚಟ್ನಿನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಮೊದಲಿಗೆ ಸಾಬುದಾನಿನ ನೆನೆಸಿಟ್ಕೊಂಡಿದ್ದೆ. ಸಾಫ್ಟ್ ಆದಮೇಲೆ ಅದಕ್ಕೆ ನಾನು 2 ಆಲೂಗಡ್ಡೆನ, ಬೇಯಿಸಿರೋ ಆಲೂಗಡ್ಡೆನ ಫುಲ್ ಸ್ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು, ಈಗ ಕೊತ್ತಂಬರಿನೂ ಕೂಡ ಸಣ್ಣದಾಗಿ ಹೆರ್ಚ್ಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫುಲ್ ಚೆಂದಾಗಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಂಡೆ ಉಂಡೆ ಥರ ಬರಬೇಕು. ಆ ಥರ ಚೆಂದಾಗಿ ಕಲಿಸ್ಕೋಬೇಕು. ಅದನ್ನು ಈ ಥರ ಕಲಸಿ ನೋಡಿ, ಕೈಯಲ್ಲಿ ಈ ಥರ ಉಂಡೆ ಕಟ್ಟೋ ಹಾಗೆ ಆದರೆ ಸಾಕು. ಅದು ಒಂದು 5 ನಿಮಿಷ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಚಟ್ನಿನ ಮಾಡ್ಕೋತಾ ಇದ್ದೀನಿ. ನೀವು ಚಟ್ನಿ ಮಾಡ್ಕೋಬೋದು, ಮಾಡ್ಕೊಳ್ದೇನೂ ಇರ್ಬೋದು, ಟೇಸ್ಟಿಯಾಗಿರುತ್ತೆ. ನಾನು ಚಟ್ನಿ ಇಷ್ಟಪಡೋದ್ರಿಂದ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚಟ್ನಿಗೆ ನಾನು ಕೊತ್ತಂಬರಿ ಮತ್ತು ಪುದೀನ, ಒಂದು 4-5 ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡು, ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಕರಿಬೇವನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಮೊಸರನ್ನ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿಲಿ ಚೆಂದಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೈಸಾಗಿ ರುಬ್ಕೋಬೇಕು. ಇದನ್ನು ಈ ಥರ ನೈಸ್ ರುಬ್ಕೊಂಡು, ಇದಕ್ಕೇನು ಒಗ್ಗರಣೆ ಅದೇನು ಕೊಡುವುದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ. ಈ ಚಟ್ನಿ ಇದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ ಚಟ್ನಿನೂ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಚಟ್ನಿ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಯಾಕೆಂದರೆ ನಾವು ವಡಾದಲ್ಲಿ ಮೆಣಸಿನ್ಕಾಯಿನ ಯೂಸ್ ಮಾಡಿರ್ತೀವಿ ಅಲ್ವಾ, ಅದೆಲ್ಲ ಖಾರ ಬಿಟ್ಟಿರುತ್ತೆ. ವಡ ಹಾಗೇನೂ ಕೂಡ ತಿನ್ಬೋದು. ಚಟ್ನಿ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಚಟ್ನಿನ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವರಿಗೆ ಎಲ್ಲದರಲ್ಲೂ ಕೂಡ ಚಟ್ನಿ ಬೇಕು. ಅವರಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ಥರ ಗ್ರೀನ್ ಚಟ್ನಿನ ಮಾಡ್ಕೊಳ್ತೀನಿ. ನಾವು ವಡಾಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಅದು ಸ್ವಲ್ಪ ಸಾಫ್ಟಾಗಿ ನೆಂದಿದೆ. ಇವಾಗ ಕೈಯಿಂದ ಸ್ವಲ್ಪ ಉಂಡೆ ಮಾಡಿ ಚೆಂದಾಗಿ ಕೈಯಿಂದ ಒಂದು ಸ್ವಲ್ಪ ತಟ್ಟಿ ಚೆನ್ನಾಗಿ ಆಗುತ್ತೆ. ಈ ಥರ ಆದಮೇಲೆ ನಾನು ಮೊದಲಿಗೆ ಎಲ್ಲನೂ 4-5 ಮಾಡಿ ಇಟ್ಕೊಳ್ತಾ ಇದ್ದೀನಿ. 4-5 ಮಾಡಿ ಒಮ್ಮೆಗೆ ಇಟ್ಕೊಂಡು ಕರಿತೀನಿ. ಇವಾಗ ನಾನು ಎಣ್ಣೆನ ಸ್ವಲ್ಪ ಮೀಡಿಯಮಲ್ಲೇ ಕಾಯಿಸಬೇಕು. ಅಂದ್ರೇ ವಡ ಒಳಗೆಲ್ಲ ಬೆಂದು ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಚೆಂದಾಗಿ ವಡನ ಕರಿಬೇಕು. ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ, ಈ ಥರ ಕಲರ್ ಆದಮೇಲೆ ತೆಗೆದಿಟ್ಕೊಳ್ಳಿ. ಮೇಲೆ ಕ್ರಿಸ್ಪಿಯಾಗಿ ಒಳ ಸಾಫ್ಟಾಗಿ ಬಂದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಎಲ್ಲನೂ 1-2 ಆಗಿ 1-3-2 ಈ ಥರ ಕರೆದು ತೋರಿಸ್ತಾ ಇದ್ದೀನಿ. ನೋಡಿ, ಸಣ್ಣ ಉರಿಲೇ ಇಟ್ಕೊಂಡು ಇವುಗಳನ್ನು ಕರಿಬೇಕು, ಅಂದ್ರೇ ಚೆನ್ನಾಗಿ ಬರುತ್ತೆ. ನನ್ನ ಹಸ್ಬೆಂಡ್ಗಂತೂ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನಾನು ಏನಾದರೂ ದಿನಾಲೂ ಒಂದೊಂದು ಮಾಡ್ತಾನೆ. ಈ ಥರ ಮಾಡಿ ಒಂದ್ಸಲಿ ನೀವು ಯಾವ ಥರ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗೆ ಸಾಫ್ಟಾಗೇ ಇರುತ್ತೆ. ನನಗಂತೂ ಈ ಥರ ವಡಾ ಬಜ್ಜಿ ಏನೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈವ್ನಿಂಗ್ ಟೈಮಲ್ಲಿ. ಆವಾಗ ನಾನು ಈ ಥರ ಯಾವುದಾದ್ರೂ ಹೊಸದು ಟ್ರೈ ಮಾಡ್ತಾ ಇರ್ತೀನಿ. ನೋಡಿ, ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಳ ಸಾಫ್ಟ್, ಮ್ಯಾಲ್ ಕ್ರಿಸ್ಪಿಯಾಗಿ, ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಬರುತ್ತೆ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಈ ಚಟ್ನಿ ಜೊತೆಗಂತೂ
ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.